ರಾಷ್ಟ್ರೀಯ ವಂದನಾ ಶಸ್ತ್ರ. ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಂದಿಗೆ 78 ವರ್ಷಗಳಾಯಿತು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತ ಹಿರಿಯ ಸೇನಾನಿಗಳನ್ನು ನೆನೆಯುವ ಉದ್ದೇಶದಿಂದ ಶಾಲಾ ಮಕ್ಕಳು ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳಲ್ಲಿ ಕಂಗೊಳಿಸಿದರು. ಸುಡುವ ಬಿಸಿಲಿನ ನಡುವೆಯೂ ಜಗ್ಗದ ಮಕ್ಕಳು ಆಕರ್ಷಕ ಪಥ ಸಂಚಲನ ನಡೆಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರೆ, ಇತ್ತ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ ಸೇರಿದಂತೆ ಇತರೆ ಇಲಾಖೆಗಳು ಶಿಸ್ತುಬದ್ಧವಾಗಿ ಕವಾಯತು ನಡೆಸಿ ಧ್ವಜ ವಂದನೆ ಸಲ್ಲಿಸಿದರು. 21 ತಂಡಗಳನ್ನು ಮುನ್ನಡೆಸುತ್ತಿದ್ದು ಇದೀಗ ತಮ್ಮ ಮುಂದೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದ RSI ಅವರ ನೇತೃತ್ವ ಈ ತಂಡ ತಮ್ಮ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ. ಅವರನ್ನು ಅನುಸರಿಸಿ ಪೊಲೀಸ್ ತಂಡ ಈ ತಂಡದ ಸದಸ್ಯರನ್ನು ಅನುಸರಿಸಿ ಆಗಮಿಸುತ್ತಿದ್ದಾರೆ. ಮತ್ತೋರ್ವ ಜಿಲ್ಲಾ ನಾಗರಿಕ ಪೊಲೀಸ್ ತಂಡ, ಇದರ ನೇತೃತ್ವವನ್ನ ಶ್ರೀ ಅಮರ್ ಮೊಗಳೆ PSI ಅವರು ವಹಿಸಿದ್ದು ಅತ್ಯಂತ ಶಿಸ್ತುಬದ್ಧವಾಗಿ ತಮ್ಮ ಗೌರವ ವಂದನೆ ಸಲ್ಲಿಸಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ತಂಡ, ಈ ತಂಡದ ಎಲ್ಲ ಸದಸ್ಯರು ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದರ ಸ್ಥಾನ ಜಿಲ್ಲಾ ಗೃಹರಕ್ಷಕ ದಳ ನೇತೃತ್ವ ಶ್ರೀ ಮಂಜುನಾಥ್. ಇದೀಗ ತಮ್ಮ ಮುಂದೆ ಅತ್ಯಂತ ಅವರನ್ನು ಅನುಸರಿಸಿ ಆಗಮಿಸುತ್ತಿರುವ ತಂಡ ಭಾರತ್ ಸೇವಾದಳ ಸರಂಬಿ ಪ್ರೌಢಶಾಲೆಯ ತಂಡ. ಈ ತಂಡದ ಸರ್ವ ಸದಸ್ಯರು ಅತ್ಯಂತ ಆಕರ್ಷಕವಾಗಿ ಪಥ ಸಂಚಲನ ನೇತೃತ್ವವನ್ನ ಕುಮಾರಿ ಶಾಜ್ಮಿ ಅವರು ವಹಿಸಿರುತ್ತಾರೆ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪ್ಸಂದ್ರ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪ್ಸಂದ್ರ, ಈ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದು ನೇತೃತ್ವ ಕುಮಾರಿ ಭವಾನಿ. ಮೊಹಮ್ಮದ್ ಮಾಜ್ ನೇತೃತ್ವದ ನ್ಯೂಟನ್ ಗ್ರಾಮರ್ ಶಾಲೆ ಇದೀಗ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದು ಈ ನೇತೃತ್ವವನ್ನ ವೆನ್ನೆಲ ವಹಿಸಿರುತ್ತಾರೆ. ಇದೀಗ ತಾನೇ ತಮ್ಮ ಮುಂದೆ ಭಾರತೀಯ ಸೈನಿಕರ ಸಮವಸ್ತ್ರದಲ್ಲಿ ಅತ್ಯಂತ ಶಿಸ್ತುತ್ತಿರುವ ತಂಡ ಪ್ರೆಸಿಡೆನ್ಸಿ ಪ್ರೌಢಶಾಲೆ ತಂಡದ ನೇತೃತ್ವವನ್ನ ಮೊಹಮ್ಮದ್ ರಿಜ್ವಾನ್ ವಹಿಸಿದ್ದು ಅವರು ತಮ್ಮ ಗೌರವ ವಂದನೆ ಸಲ್ಲಿಸಿ ಸಾಗುತ್ತಿದ್ದಾರೆ. ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವವನ್ನ ರುಬಾನಾ ವಹಿಸಿರುತ್ತಾರೆ. ಆ ನಂತರದ ಸ್ಥಾನ ಪೂರ್ಣ ಪ್ರಜ್ಞಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ಸೈದಾ ಜೈನಬ್ರವರ ನೇತೃತ್ವದ ಈ ತಂಡ ಅತ್ಯಂತ ಆಕರ್ಷಕವಾಗಿ ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ. ಇದೀಗ ತಮ್ಮ ಮುಂದೆ ಇರುವ ತಂಡ ಚರಣ್ ಜೇಸಿ ನೇತೃತ್ವ ಎಲ್ಲ ಹೆಣ್ಣು ಮಕ್ಕಳು ಅತ್ಯಂತ ಆಕರ್ಷಕವಾಗಿ ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಆ ನಂತರದ ಸ್ಥಾನದಲ್ಲಿ ಕಿರಣ್ ಜಿ ನೇತೃತ್ವದ ಬ್ರೈಟ್ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ. ಇದೀಗ ತಮ್ಮ ಮುಂದೆ ಆಗಮಿಸಿದ ತಂಡ ಚೊಕ್ಕಹಳ್ಳಿ ಗ್ರಾಮದ ಸಾಯಿರಾಮ್ ಇಂಟರ್ನ್ಯಾಷನಲ್ ಶಾಲೆ. ಈ ಶಾಲೆಯ ಸರ್ವ ಸದಸ್ಯರು ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದು ನೇತೃತ್ವವನ್ನ ವನ್ಮಯ ಎಂ. ಕೊನೆಯದಾಗಿ ಗುಡ್ ಶೆಫರ್ಡ್ ಶಾಲೆ ತಮ್ಮ ಗೌರವ. ನಂತರ ಸ್ವಾತಂತ್ರ್ಯ ದಿನಾಚರಣೆ ಸಂದೇಶ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ದೇಶಕ್ಕೆ ಸ್ವಾತಂತ್ರ್ಯ ತರಲು ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮುಂತಾದವರು ತಮ್ಮ ತನು ಮನಗಳನ್ನು ಮಾತ್ರವಲ್ಲದೆ ಇಡೀ ಜೀವನವನ್ನೇ ಅರ್ಪಿಸಿದ್ದಾರೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ರಾಜ ಮಹಾರಾಜರು ಹೋರಾಟ ನಡೆಸಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಉಲ್ಲಾಳದ ರಾಣಿ ಅಬ್ಬಕ್ಕದೇವಿ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವ ಮುಂತಾದ ಅಸಂಖ್ಯಾತ ಅಪ್ಪಟ ದೇಶಪ್ರೇಮಿಗಳು, ಮಹಿಳಾ ಹೋರಾಟಗಾರರು ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣ ನೀಡಿದ್ದಾರೆ. ಅವರೆಲ್ಲರ ಶ್ರಮದಿಂದಾಗಿ ಇಂದು ಗುಲಾಮಗಿರಿ ಸಂಸ್ಕೃತಿಯಿಂದ ಹೊರಬಂದಿದ್ದೇವೆ ಎಂದರು. ಅದು ಭಾರತ ದೇಶ 1947ರಿಂದ ಇಲ್ಲಿ ತನಕ
ಪ್ರತಿಯೊಂದು ಸರ್ಕಾರಗಳು ಕಟ್ಟಕಡೆಯ ನಾಗರಿಕನ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ತಲೆ ಎತ್ಕೊಂಡು ನಿಲ್ತಕ್ಕಂಥ ಹಲವಾರು ಕಾರ್ಯಚಟುವಟಿಕೆಗಳನ್ನ ಕೈಗೊಂಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ತನ್ನದೇ ಆದಂತ ಛಾಪನ್ನ ನಮ್ಮ ದೇಶ ಮಾಡಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ಅದರಲ್ಲೂ ಬೆಂಗಳೂರು ಇಡೀ ಪ್ರಪಂಚ ಈ ದಿಕ್ಕಿನಲ್ಲಿ ನೋಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಶ ಬೆಳೆದು ನಿಂತಿರ್ತಕ್ಕಂಥದ್ದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ. ಮತ್ತೊಂದು ಮಹತ್ತರವಾದಂಥ ಕ್ಷೇತ್ರ ಬಾಹ್ಯಾಕಾಶ ಕ್ಷೇತ್ರ. ಇವತ್ತು ಬಾಹ್ಯಾಕಾಶದಲ್ಲಿ ಪ್ರಪಂಚದ 3-4 ದಿಗ್ಗಜರ ಜೊತೆಯಲ್ಲಿ ನಿಲ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಸಾಧನೆಯನ್ನ ನಮ್ಮ ವಿಜ್ಞಾನಿಗಳು ಇವತ್ತು ಆ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಮಹತ್ತರವಾದಂಥ ಒಂದು ಸಾಧನೆ ಏನು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಚಂದ್ರನ ಮೇಲೆ ಇವತ್ತು ನಾವು ಹೋಗಿ ಇಳಿತಕ್ಕಂಥ ಪ್ರಯತ್ನ, ಸತತ 3ನೇ ಪ್ರಯತ್ನದಲ್ಲಿ ನಾವು ಮುಂದುವರೆದ ದೇಶಗಳು ಮಾಡದೇ ಇರತಕ್ಕಂಥ ಸಾಧನೆಯನ್ನ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಪಡತಕ್ಕಂಥ ವಿಚಾರ. ಈಗ ನಮ್ಮ ಜಿಲ್ಲೆಗೆ ಬರಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಶ್ರೇಷ್ಠವಾದಂತಹ ಸಾಧಕರನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಮ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ವಿಶ್ವವಿಖ್ಯಾತರು. ಅವರ ಹೆಸರಿನಲ್ಲಿರ್ತಕ್ಕಂಥ ಕ್ರೀಡಾಂಗಣ ಇವತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥ ಖ್ಯಾತಿಗೆ ಭಜನವಾಗಿರ್ತಕ್ಕಂಥವ್ರು ನಮ್ಮ ಜಿಲ್ಲೆ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವೆಲ್ಲರೂ ಇವತ್ತು ನೆನೆಸ್ಕೊಳ್ತಕ್ಕಂಥದ್ದು. ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರಂತ ಸಾಧನೆಯನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಸಜ್ಜಾಗಬೇಕು. ಇವತ್ತಿನ ಪೀಳಿಗೆ ಆ ಒಂದು ದಿಕ್ಕಿನಲ್ಲಿ ಸಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ವೀರ ಸಾವರ್ಕರರ ವಿಜಯ ಮಣ್ಣಿಗೆ ಸುಭಾಷ್ ಜಯವೆನ್ನಿರಿ ಭರತ ಸರ್ದಾರ್ ಪಟೇಲರ ಏಕತೆ ಠಾಗೋರರ ಶ್ರೇಷ್ಠ ಜನನಿಗೆ ಬಂಕಿಮಚಂದ್ರ ಚಟರ್ಜಿಯ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೈ, ಸಿಇಒ ಪ್ರಕಾಶ್ ನಿಠಾಣಿ, ಜಿಲ್ಲಾ ಅರಣ್ಯಾಧಿಕಾರಿ ರಮೇಶ್, ಎಡಿಸಿ ಭಾಸ್ಕರ್, ಎಎಸ್ಪಿ ಕಾಸಿಂ, ನಗರದ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. जय बोलो भारत माता की जय, जय बोलो भारत माता की जय. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದ ಆವರಣದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ದಿನವನ್ನ ಧ್ವಜಾರೋಹಣ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧ ಶ್ರೀ ಚಂದ್ರಶೇಖರ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಯರಾಮ್, ರಾಜ್ಯ ಸಮಿತಿ ಸದಸ್ಯ ಎನ್ ವೆಂಕಟೇಶ್, ಉಪಾಧ್ಯಕ್ಷರಾದ ಕಾಗತಿಯ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ, ಖಜಾಂಚಿ ರವಿಕುಮಾರ್, ಕಾರ್ಯದರ್ಶಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿದಂತೆ ಮಾಧ್ಯಮ ಸ್ನೇಹಿತರು ಭಾಗವಹಿಸಿದ್ದರು. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿಯೂ ಸಹ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಮಕ್ಕಳ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳು ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅಧಿಕಾರಿಗಳು, ಶಿಕ್ಷಕರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.